ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಇವತ್ತು ನಾನು ನಿಮ್ಮ ಮುಂದೆ ಒಂದು ಒಳ್ಳೆ ರೆಸಿಪಿ ತೊಗೊಂಬಂದೇನಿ. ಅದೇನೆಂದರೆ, ಎಲ್ಲರೂ ತಾಯಂದ್ರಿಗೆ ಒಂದೇ ಸಮಸ್ಯೆ, ನನ್ನ ಮಗು ಚೆನ್ನಾಗಿ ತಿನ್ನತ್ತಿಲ್ಲ, ಮತ್ತು ಅವ್ನು ವೆಯ್ಟ್ ಗೇನ್ ಆಗತ್ತಿಲ್ಲ, ಹೈಟ್ ಆಗತ್ತಿಲ್ಲ, ಮತ್ತು ಸ್ವಲ್ಪ ಡಲ್ ಇರ್ತಾನೆ, ಚೆನ್ನಾಗಿ ಆಟ ಆಡೋದಿಲ್ಲ ಅಂತ ಎಲ್ರದ್ದು ಕಂಪ್ಲೇಂಟ್ ಇರುತ್ತೆ. ಸೊ ಅವರಿಗೆ ಇದು ಭಾಳ ಯೂಸ್ಫುಲ್ ಆಗುತ್ತೆ. ಇವೆಲ್ಲ ಡ್ರೈ ಫ್ರೂಟ್ಸ್ ಈಸಿಯಾಗಿ ನಮಗೆ ಲೋಕಲ್ ಸೂಪರ್ ಮಾರ್ಕೆಟ್ನಾಗ ಸಿಗ್ತಾವೆ. ಸೊ ಇವನ್ನೆಲ್ಲ ತೊಗೊಂಬಂದು ಈ ಥರ ಒಂದು ಪೌಡ್ರ್ ಮಾಡಿ ಮಕ್ಳಿಗೆ ಡೈಲಿ ಹಾಲೊಳಗೆ ಕುಡಿಸಿದ್ರೆ ಅವ್ರ ಬೆಳವಣಿಗೆ ತುಂಬ ಚೆನ್ನಾಗಿರ್ತೈತಿ. ಇವನ್ನ ಒಂದೊಂದಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಫಸ್ಟ್ ಬಾದಾಮ್ ಒಳಗೆ ವಿಟಮಿನ್ ಇ, ಐರನ್, ಪ್ರೋಟೀನ್, ಕ್ಯಾಲ್ಸಿಯಮ್ ಮತ್ತು ಹೆಲ್ದಿ ಕೊಲೆಸ್ಟ್ರಾಲ್ ಮತ್ತು ಚೆನ್ನಾಗಿರ್ತಾವೆ. ಸೊ ಮಕ್ಕಳ ಬೆಳವಣಿಗೆಗೆ ತುಂಬ ಯೂಸ್ಫುಲ್ ಆಗುತ್ತೆ. ಡೇಟ್ಸಿಂದ ಮಕ್ಳಿಗೆ ಬೋನ್ ವೆಯ್ಟ್ ಬರುತ್ತೆ. ಮತ್ತು ಯಾರು ನಿದ್ದೆ ಮಾಡೋದಿಲ್ಲಲ್ಲ ಅವ್ರಿಗೆ ನಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಇದು ಕ್ಯಾಶ್ಯೂ ಒಳಗಡೆ ಮ್ಯಾಗ್ನೀಷಿಯಮ್, ಐರನ್, ಜಿಂಕ್ ಇವೆಲ್ಲ ತುಂಬ ಜಾಸ್ತಿ ಇರ್ತಾವೆ. ಸೊ ಮಖಾನದಿಂದ ಬೋನ್ಸ್ ಸ್ಟ್ರಾಂಗ್ ಆಗ್ತಾವೆ, ಬೋನ್ಸ್ ಪೇನ್ ಬರೋದಿಲ್ಲ. ಹುಡುಗರು ಸ್ವಲ್ಪ ಆಟ ಆಡಿದ್ರೆ ಕಾಲು ನೋವು ಅಂತಾವಲ್ಲ, ಸೊ ಆ ಸಮಸ್ಯೆ ಏನಿದ್ರೂ ಹೋಗುತ್ತೆ. ಪಿಸ್ತಾ ಒಳಗಡೆ ವಿಟಮಿನ್ ಇರುತ್ತೆ ಮತ್ತು ಫೈಬರ್ ಜಾಸ್ತಿ ಇರುತ್ತೆ. ಸೊ ಬೆಳವಣಿಗೆ ತುಂಬ ಯೂಸ್ ಆಗುತ್ತೆ. ವಾಲ್ನಟ್ಸ್ ಅಂತೂ ಮಕ್ಕಳ ಮೆದುಳಿಗೆ ಬೆಳವಣಿಗೆಗಂತೂ ಭಾಳ ಯೂಸ್ ಆಗುತ್ತೆ. ಒಂದೊಂದಾಗ ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಇರ್ಲಾರ್ದಂಗೆ, ಅಂದ್ರೆ ಪೌಡರ್ ಚೆನ್ನಾಗಾಗುತ್ತೆ. ಇದು ಕರೋಂಜಿ ಸೀಡ್ಸ್ ಅಂತ. ಇದು ಸ್ಕಿನ್ನಿಗಂತೂ ತುಂಬ ಒಳ್ಳೆಯದು. ಡ್ರೈ ಜಿಂಜರ್ ಈ ವೈರಲ್ ಕಫ್ ಅದೆಲ್ಲ ಇರ್ತಾವಲ್ಲ, ಸೊ ಕಫ್ ಕರಗಿಸೋಕೆ ಭಾಳ ಯೂಸ್ ಆಗುತ್ತೆ. ಸೊ ಒಂಚೂರು ಡ್ರೈ ಜಿಂಜರ್ ಹಾಕಬೇಕು. ಈ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು. ಇದು ಸೀಡ್ಸು ಸ್ಕಿನ್ಗೂ ಕೂಡ ಒಳ್ಳೆಯದು. ಮತ್ತು ಡೈರೆಕ್ಟ್ UV ರೇಸ್ ಏನು ಬೀಳ್ತಾವಲ್ಲ ಬಾಡಿ ಮೇಲೆ, ಸೊ ಅದರಿಂದ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಹುಡುಗರು ಬಿಸಿಲು ಒಳಗೆ ಆಡ್ತಾರಲ್ಲ, ಸೊ ಸನ್ನಿಂದ ಏನು ಡೈರೆಕ್ಟ್ UV ಕಿರಣಗಳು ಬೀಳ್ತಾವಲ್ಲ, ಸೊ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಾವೆ. ಇವು ಚಿಯಾ ಸೀಡ್ಸು, ಫ್ಲೆಕ್ಸ್ ಸೀಡ್ಸು ಮತ್ತು ಪಾಪಿ ಸೀಡ್ಸು. ಇದು ಕೂದಲ ಬೆಳವಣಿಗೆಗೆ ಮತ್ತು ಸ್ಕಿನ್ ಏನಾದರೂ ಡಿಸೀಸ್ ಇರುತ್ತಲ್ಲ, ಸ್ಕಿನ್ ಅಲರ್ಜಿ, ಸೊ ಅದಕ್ಕೆಲ್ಲ ಭಾಳ ಯೂಸ್ ಆಗ್ತದೆ. ಮತ್ತು ನ್ಯಾಚುರಲ್ ಇಮ್ಯುನಿಟಿ ಪವರ್ ಬರುತ್ತೆ. ಮತ್ತು ನಿದ್ರೆ ಯಾರು ಬರೋದಿಲ್ಲ, ಮಕ್ಕಳೋದೆಲ್ಲ ಹುಡುಗರು ಅಂತಾರಲ್ಲ, ಸೊ ಅದಕ್ಕೆ ಯೂಸ್ ಆಗುತ್ತೆ ಪಾಪ್ ಸೀಡ್ಸು. ಇವನ್ನೆಲ್ಲ ಈ ಥರ ರೋಸ್ಟ್ ಮಾಡ್ಕೊಂಡೇನಿ. ಇವು ಆರಬೇಕು, ಫುಲ್ ಆರಿದ ಮೇಲೇ ಮಿಕ್ಸಿ ಮಾಡಬೇಕು. ಬಿಸಿ ಇರುವಾಗ ಮಿಕ್ಸಿ ಮಾಡಬಾರ್ದು. ಒಂದು 3-4 ತಾಸಂತೂ ಆರ್ಲಿಕ್ಕೆ ಬಿಡಬೇಕು ಇದನ್ನು. ಆಮೇಲೆ ಆರಿದ ಮೇಲೆ ಈ ಥರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಒಂದು ಏರ್ ಕಂಟೈನರ್ ಜಾರ್ದಾಗ ಹಾಕಿಟ್ರೆ ನಿಮಗೆ 1-2 ಮಂತ್ಸ್ ಆದರೂ ಬರುತ್ತೆ. ಡೈಲಿ 1 ಸ್ಪೂನು ಸಾಯಂಕಾಲ ಹುಡುಗರಿಗೆ ಕುಡಿಲಿಕ್ಕೆ ಕೊಡಬೇಕು, ಹಾಲು ಒಳಗೆ ಹಾಕಿ. ಹಾಲು ಒಳಗಡೆ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಹುಡುಗರು ತುಂಬ ಇಷ್ಟಪಟ್ಟು ಕುಡಿತಾರೋ. ಫ್ಲೆಕ್ಸ್ ಸೀಡ್ಸ್ ಎಲ್ಲ ಓನ್ಲಿ 1/2 ಸ್ಪೂನ್ ಹಾಕಬೇಕು, ಇಲ್ಲಾಂದ್ರೆ ಸ್ಮೆಲ್ ಬರ್ತೈತಿ. ಸೊ ಈ ಥರ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಹುಡುಗರು ಕುಡಿಸ್ಬೇಕು. ನಾನಂತೂ ನನ್ನ ಮಗಗೆ ಡೈಲಿ ಸಾಯಂಕಾಲ ಇದು ಕುಡಿಸ್ತೇನೆ. ನಿಮ್ಗೆಲ್ರಿಗೂ ಯೂಸ್ ಆಗುತ್ತಾ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡೇನಿ. ಸೊ ನೀವು ಕೂಡ ಟ್ರೈ ಮಾಡಿರಿ. ನನ್ನ ವಿಡಿಯೋ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.